ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು, ಧೈರ್ಯ, ದೇವರ ಮಹಿಮೆ, ದೇವದೂತರ ಕಾವಲು, ದೇವರ ಭಯಭಕ್ತಿ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ಯೆಹೋವನು ದಿಗಂತಗಳಲ್ಲಿರುವವರನ್ನು ತನ್ನ ಕಡೆಗೆ ಕರೆಯುವುದು. ಅದು ಪ್ರಿಯರೇ, ಯೆಹೋವನು ಅಂದರೆ ತಂದೆಯಾದ ದೇವರು ಅಥವಾ ಯೇಸು ಕ್ರಿಸ್ತನು, ಸೃಷ್ಟಿಕರ್ತನು, ರಕ್ಷಕನು, ನಮ್ಮೆಲ್ಲರನ್ನು ಇಂದಿನವರೆಗೂ ಕಾಯ್ದು ಕಾಪಾಡಿ ಪೋಷಿಸುತ್ತಿರುವ ದೇವರು ಭೂಮಿಯ 4 ದಿಕ್ಕುಗಳಲ್ಲಿರುವ ದಿಗಂತಗಳಲ್ಲಿರುವವರನ್ನು ತನ್ನ ಕಡೆಗೆ ಕರೆಯುವುದು ಎನ್ನುವ ಅಂಶ ಪ್ರಿಯರೇ. ಅಂಶ, ಯೆಹೋವನಾದ ದೇವರು ದಿಗಂತಗಳಲ್ಲಿರುವವರನ್ನು ತನ್ನ ಕಡೆಗೆ ಕರೆಯುವುದು. ಇದಕ್ಕೆ ಮೊದಲು ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸಹಾಯಕ್ಕಾಗಿ ದೇವರ ಪರಿಶುದ್ಧಾತ್ಮನ ಸಹಾಯ, ಸತ್ಯದ ಆತ್ಮನ, ಮಹಿಮಾತ್ಮನ, ಬೆಳಕಿನಾತ್ಮನ, ಆರೋಗ್ಯದ ಆತ್ಮನ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಆ ಮರಣ ಗೆದ್ದ ಆತ್ಮನ ಸಹಾಯ, ಜ್ಞಾನದ ಆತ್ಮ ಸಹಾಯ ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ ದೇವರ ಆತ್ಮನ ಸಹಾಯ, ಜ್ಞಾನ, ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆಯನ್ನು ಬೇಡಿಕೊಳ್ಳೋಣ. ನನ್ನೊಂದಿಗೆ ಏಕೆ ಬೇಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಂತಿದಾಯಕ ದೇವರೇ, ಬೆಳಕಾದ ದೇವರೇ, ಸೃಷ್ಟಿಕರ್ತನೆ, ತಂದೆ, ಭೂಲೋಕದ ಎಲ್ಲ ಕಡೆಯಲ್ಲಿರುವವರನ್ನು ನನ್ನ ಕಡೆಗೆ ಕರೆಯುವೆನು ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ಹೌದು ತಂದೆ, ದಿಗಂತಗಳಲ್ಲಿರುವವರನ್ನು ಯೆಹೋವನಾದ ದೇವರೇ, ಇರುವಾತನೇ, ನಮ್ಮೆಲ್ಲರ ಸೃಷ್ಟಿಕರ್ತನೆ, ರಕ್ಷಕನೇ, ನಿನ್ನ ಕಡೆಗೆ ಕರೆಯುತ್ತೀರಿ. ಈ ಪರಿಶುದ್ಧ ವಾಕ್ಯದ ಮುಖಾಂತರ, ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸುವಿನ ಜೀವನದ ಸುವಾರ್ತೆಯ ಮುಖಾಂತರ, ಹೌದು ಪ್ರಭುವೇ, ನಾವು ಕೂಡ ನಿಮ್ಮ ಕರೆಯುವಿಕೆಯ ಸ್ವರವನ್ನು ಕೇಳಿ ಸುವಾರ್ತೆಯಲ್ಲಿರುವ ಆ ಪ್ರಕಾಶ ಅನುಭವಿಸಿ ನಿಮ್ಮ ಬಲದಲ್ಲಿ, ನಿಮ್ಮ ಆತ್ಮದಲ್ಲಿ, ಪರಲೋಕ ಸ್ವರ್ಗದ ಮಾರ್ಗದಲ್ಲಿ ಸೇರಿ ಸುರಕ್ಷಿತವಾದ ನಿಮ್ಮ ಪ್ರಿಯಕುಮಾರನ ಸಾಮ್ರಾಜ್ಯಕ್ಕೆ ಸೇರುವಂತೆ ನನ್ನನ್ನು ಈ ವಾಕ್ಯ ಭಾಗದಲ್ಲಿ ಆಲಿಸಲು ಬಂದಿರುವ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೇ. ಹೌದು ತಂದೆ, ನಿಮ್ಮ ವಾಕ್ಯವೇ ಸತ್ಯವು. ನಿಮ್ಮ ವಾಕ್ಯದಿಂದ ನಮ್ಮೆಲ್ಲರನ್ನು ಪ್ರತಿಷ್ಠಿಸಿರಿ. ನಾವು ಈ ಲೋಕದವರಲ್ಲ ತಂದೆ, ಮತ್ತು ನೀವು ನಮ್ಮನ್ನು ಈ ಲೋಕದಿಂದ ಬೇರ್ಪಟ್ಟು ಜೀವಿಸಲು ಕರೆದಿದ್ದೀರಿ. ಬೆಳಕಿನ ಮಕ್ಕಳಾಗಿ, ಸತ್ಯವಂತರಾಗಿ, ಜ್ಞಾನವಂತರಾಗಿ ಜೀವಿಸಲು ಕರೆದಿದ್ದೀರಿ. ಹೌದು ಪ್ರಭುವೇ, ನಾವು ಅಂಧಕಾರದ ಎಲ್ಲ ಕ್ರಿಯೆಗಳನ್ನು ವಿಸರ್ಜಿಸಿಬಿಟ್ಟು ಬೆಳಕಿನ ಗುಣಗಳನ್ನು ಧರಿಸಿಕೊಳ್ಳುವಂತೆ ದಿಗಂತಗಳಲ್ಲಿರುವ ನಮ್ಮನ್ನು ನಿಮ್ಮ ಕಡೆಗೆ ಕರೆದಿದ್ದೀರಿ. ನಿಮ್ಮ ಪರಿಶುದ್ಧ ಪ್ರಿಯಕುಮಾರ ಯೇಸು ಕ್ರಿಸ್ತನ ಮುಖಾಂತರ, ಆತನ ಮಾತುಗಳ ಮುಖಾಂತರ, ಆತನ ಜೀವಿತ, ಬೋಧನೆ, ಮಹತ್ಕಾರ್ಯ, ಯಾತನೆ, ಮರಣ, ಸಾಧನೆ, ಪುನರುತ್ಥಾನದ ಮುಖಾಂತರ ಕರೆದಿದ್ದೀರಿ ಎಂದು ವಿಶ್ವಾಸಿಸಲು, ಯೇಸುವಿನ ಬರೋಣದವರೆಗೂ ನಾವು ನಿಮ್ಮ ಪರಿಶುದ್ಧ ಕುಮಾರನಲ್ಲಿ ವಿಶ್ವಾಸವಿಟ್ಟು, ವಿಶ್ವಾಸದಿಂದ ವಿಶ್ವಾಸಕ್ಕೆ, ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ, ಜೀವದಿಂದ ನಿತ್ಯ ಜೀವಕ್ಕೆ ನಾವೆಲ್ಲರೂ ಪ್ರವೇಶವಾಗುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಎಲ್ಲ ಮಕ್ಕಳನ್ನು ಕೇಳುವ ವಾಕ್ಯಗಳ ಮುಖಾಂತರ ಮಾತನಾಡಬೇಕೆಂದು, ನಮ್ಮೆಲ್ಲರ ಹೃದಯಗಳನ್ನು ಶುದ್ಧಪಡಿಸಬೇಕೆಂದು, ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಬೇಕೆಂದು, ಸವರಿದ ಕವಲುಗಳನ್ನು ಶುದ್ಧ ಮಾಡಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅನುದಿನ ಜೀವಿತದಲ್ಲಿ ತುಳಿಸಿ ಹಾಕುತ್ತಾ ಬರಬೇಕೆಂದು, ಸರ್ವಾಧಿಕಾರವುಳ್ಳ ದೇವರೇ, ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸರ್ವಶಕ್ತನೇ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ತಂದೆಯಾದ ದೇವರು ದಿಗಂತಗಳಲ್ಲಿರುವವರನ್ನು ತನ್ನ ಕಡೆಗೆ ಕರೆಯುವ ಅಂಶ ಪ್ರೇರೆ. ನಾವು ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಯೇಸುವಿನ ಆಗಮನ ಬಗ್ಗೆ ಪ್ರೇರೆ. ಯೇಸುವಿನ ಆಗಮನ ಸಮಯದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾರನ್ನು ಪ್ರಭು ತೆಗೆದುಕೊಂಡು ಹೋಗುತ್ತಾನೆ, ಹೌದು ಪ್ರೇರೆ. ಇದಕ್ಕೆ ನಾವು ಸಿದ್ಧರಾಗೋಣ. ವಾಕ್ಯ ಆಲಿಸಲು ಈ ಹಾಡಿನ ಮುಖಾಂತರ ನನ್ನೊಂದಿಗೆ ಈ ಹಾಡನ್ನು ಹಾಡಿ
ಈ ದೇವರ ವಾಕ್ಯನ ಆಲಿಸಲು ಸಿದ್ಧರಾಗೋಣ ಪ್ರೇರೆ. ಆಗಮನ ಸಮಯದೊಳು ತುತ್ತೂರಿ ಶಬ್ದದೊಳು, ಆಗಮನ ಸಮಯದಲ್ಲಿ ತುತ್ತೂರಿ ಶಬ್ದದೊಂದಿಗೆ ಬರುವ ಯೇಸುವನ್ನು ಸೇರುವ ವಿಶ್ವಾಸ ನಿನಗಿದೆಯಾ? ಯೇಸುವ ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ? ಆಗಮನ ಸಮಯದೊಳು ತುತ್ತೂರಿ ಶಬ್ದದೊಳು, ಯೇಸುವ ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ? ಬಾರಯ್ಯ ಯೇಸುನಾಥ ಬೇಗ ಬಾರಯ್ಯ, ಬಾರಯ್ಯ ಕ್ರಿಸ್ತನಾಥ ಬೇಗನೆ ಬಾರಯ್ಯ. ಆಮೆನ್. ಬಾರಯ್ಯ ಏಸಪ್ಪ ಬೇಗ ಬಾರಯ್ಯ, ಬಾರಯ್ಯ ಕ್ರಿಸ್ತನಾಥ ಬೇಗನೆ ಬಾರಯ್ಯ. ಆಗಮನ ಸಮಯದೊಳು ತುತ್ತೂರಿ ಶಬ್ದದೊಳು, ಯೇಸುವ ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ? ವಿಶ್ವಾಸ ನನಗಿದೆಯಾ? ಯೇಸುವಿನ ಬರೋಣ ಸಮಯದೊಳು ಎದುರುಗೊಳ್ಳುವ ರಕ್ಷಣೆ ನಿನಗಿದೆಯಾ? ದೇವರ ಮಗನೇ ಮಗಳೇ, ಯೇಸುವಿನ ಆಗಮನ ಸಮಯದೊಳು ಎದುರುಗೊಳ್ಳುವ ರಕ್ಷಣೆ ನಿನಗಿದೆಯಾ? ಲೋಕಾಶೆಗಳ ಮೇಲೆ ವಿಶ್ವಾಸ ನಿನಗಿದೆಯಾ? ಶರೀರಾಶೆಗಳ ಮೇಲೆ ವಿಶ್ವಾಸ ನಿನಗಿದೆಯಾ? ಜೀವದ ಡಂಬದ ಮೇಲೆ ವಿಶ್ವಾಸ ನಿನಗಿದೆಯಾ? ಬಾರಯ್ಯ ಯೇಸುನಾಥ ಬೇಗ ಬಾರಯ್ಯ, ಬಾರಯ್ಯ ಕ್ರಿಸ್ತನಾಥ ಬೇಗನೆ ಬಾರಯ್ಯ. ಬಾರಯ್ಯ ಯೇಸುನಾಥ ಬೇಗ ಬಾರಯ್ಯ, ಬಾರಯ್ಯ ಆತ್ಮ ತಂದೆ ಬೇಗನೆ ಬಾರಯ್ಯ. ಆಗಮನ ಸಮಯದೊಳು ತುತ್ತೂರಿ ಶಬ್ದದೊಳು, ಯೇಸುವ ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ? ವಿಶ್ವಾಸ ನನಗಿದೆಯಾ? ಇಂಪಾದ ದೀಪ ವೇದಿಕೆಯಂತೆ ಏಕಾಂತ ಪ್ರಾರ್ಥನೆ ನಿನಗಿದೆಯಾ? ಧೂಪ ವೇದಿಕೆಯಂತೆ, ಇಂಪಾದ ಧೂಪ ವೇದಿಕೆಯಂತೆ ವಿಶ್ವಾಸ ಪ್ರಾರ್ಥನೆ ಏಕಾಂತ ಪ್ರಾರ್ಥನೆ ನಿನಗಿದೆಯಾ? ಯೇಸುನಾಥನೊಂದಿಗೆ ಸಹವಾಸ ನಿನಗಿದೆಯಾ? ಯೇಸುನಾಥನೊಂದಿಗೆ ಸಹವಾಸ ನಿನಗಿದೆಯಾ? ಸತ್ಯ ದೇವರೊಂದಿಗೆ ವಿಶ್ವಾಸ ನಿನಗಿದೆಯಾ? ಸತ್ಯ ದೇವರೊಂದಿಗೆ ಸಹವಾಸ ನಿನಗಿದೆಯಾ? ಬಾರಯ್ಯ ಯೇಸುನಾಥ ಬೇಗ ಬಾರಯ್ಯ, ಬಾರಯ್ಯ ಕ್ರಿಸ್ತನಾಥ ಬೇಗನೆ ಬಾರಯ್ಯ. ಆಗಮನ ಸಮಯದೊಳು ತುತ್ತೂರಿ ಶಬ್ದದೊಳು, ಯೇಸುವನ್ನು ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ? ವಿಶ್ವಾಸ ನನಗಿದೆಯಾ? ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕಣ್ಣೀರಿನ ಪ್ರಾರ್ಥನೆ ನಿನಗಿದೆಯಾ? ದೇವರ ಮಗುವೆ ಮಗಳೇ ಸೇವಕನೇ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕಣ್ಣೀರಿನ ಪ್ರಾರ್ಥನೆ ನನಗಿದೆಯಾ? ಆತ್ಮಗಳಿಗಾಗಿ ರಕ್ಷಣೆ ಭಾರ ನಿನಗಿದೆಯಾ? ಆತ್ಮ ರಕ್ಷಣೆಗಾಗಿ ಭಾರ ನಿನಗಿದೆಯಾ? ಬಾರಯ್ಯ ಯೇಸುನಾಥ ಬೇಗ ಬಾರಯ್ಯ, ಬಾರಯ್ಯ ಕ್ರಿಸ್ತನಾಥ ಬೇಗನೆ ಬಾರಯ್ಯ. ಬಾರಯ್ಯ ಸತ್ಯ ದೇವರೇ ಬೇಗ ಬಾರಯ್ಯ, ಬಾರಯ್ಯ ಮಹಿಮಾನಾಥನೆ ಬೇಗನೆ ಬಾರಯ್ಯ. ಆಗಮನ ಸಮಯದೊಳು ತುತ್ತೂರಿ ಶಬ್ದದಲ್ಲಿ ಯೇಸುವ ಎದುರುಗೊಳ್ಳೋ ವಿಶ್ವಾಸ ನಿನಗಿದೆಯಾ?
ಯೇಸುವ ಸೇರಿಕೊಳ್ಳೋ ವಿಶ್ವಾಸ ನನಗಿದೆಯಾ. ಬಾರಯ್ಯ ಏಸಪ್ಪ ಬೇಗನೆ ಬಾರಯ್ಯ, ಬಾರಪ್ಪ ಏಸಪ್ಪ ನಮ್ಮನ್ನು ನಡೆಸಪ್ಪ ನಿಮ್ಮ ರಾಜ್ಯದಳು. ಆಮೇನ್. ಹೌದು ಪ್ರಿಯರೇ, ಈ ಹಾಡು ಯೇಸುವಿನ ಬರೋಣಕ್ಕೆ ಹೀಗೆ ಸಿದ್ಧವಾಗಿರಬೇಕೆಂದು ಎಚ್ಚರಪಡಿಸ್ತಿದೆ ಪ್ರಿಯರೇ. ಹೌದು, ಹೀಗೆ ನಾವು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. ಇವುಗಳನ್ನು ಕುರಿತು ಸಾಕ್ಷಿ ಹೇಳುವವನು ಬೇಗನೆ ಬರುತ್ತೇನೆ ಎಂದು ಹೇಳುತ್ತಿದ್ದಾನೆ. ಕರ್ತನೆ ಬೇಗನೆ ಬಾ ಎಂದು ನಾವು ಹೇಳಬೇಕೆಂದು ಹೇಳುತ್ತಿದ್ದೆ ಪ್ರಿಯರೇ. ನಾವು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಓದುವುದಾದರೆ 20ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 20 ಇಲ್ಲಿ ಓದುವುದಾದರೆ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ಅಂದರೆ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥವನ್ನು ತನ್ನ ಆಪ್ತ ಶಿಷ್ಯನಾದ ಯೋಹಾನನ ಕುರಿತು ಯೋಹಾನನ ಮುಖಾಂತರ ತನ್ನ ದೂತನನ್ನು ಕಳುಹಿಸಿ ಸ್ವರ್ಗದಲ್ಲಿ ಆತನ ಆತ್ಮ ತೆಗೆದುಕೊಂಡು ಹೋಗಿ ಮುಂದೆ ಆಗುವ ಸಂಗತಿಗಳನ್ನು ಬರೆಸುತ್ತಿದ್ದಾನೆ ಪ್ರೇರೆ. 22ನೇ ಅಧ್ಯಾಯಕ್ಕೆ ಬಂದಾಗ ಈ ವಿಷಯಗಳಲ್ಲಿ ಅಂದರೆ ಅನೇಕ ವಿಷಯಗಳು ತಿಳಿಸಿರುತ್ತಾನೆ. ಮುಂದೆ ಆಗುವವುಗಳು ಮತ್ತು ನಡೆಯುವಂಥವುಗಳು, ನಡೆಯುತ್ತಿರುವವುಗಳು, ಮುಂದೆ ಆಗುವವುಗಳ ಬಗ್ಗೆ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ನಡೆಯುವಂಥವುಗಳನ್ನು ಸಾಕ್ಷಿ ಹೇಳುತ್ತಿರುವವನು ಯೇಸು ಕ್ರಿಸ್ತನು ನಿಜವಾಗಿ ಬೇಗನೆ ಬರುತ್ತೇನೆ ಎಂದು ಹೇಳುತ್ತಾನೆ ಎಂದು ಯೋಹಾನನು ತಿಳಿಸುತ್ತಿದ್ದಾನೆ, ಬರೆಯುತ್ತಿದ್ದಾನೆ. ಬೇಗನೆ ಬರುತ್ತಾನಂತ ಪ್ರಿಯರೇ. ಯೇಸು ಕ್ರಿಸ್ತನು ತನ್ನನ್ನು ನಿರೀಕ್ಷಿಸುವವರಿಗೆ, ತನಗಾಗಿ ಕಾಯುತ್ತಿರುವವರಿಗೆ ಆತನ ರಾಜ್ಯ, ಶಾಶ್ವತ ರಾಜ್ಯ, ಅಂತ್ಯವಿಲ್ಲದ ರಾಜ್ಯ, ಆ ರಾಜ್ಯದೊಳು ಸುರಕ್ಷಿತವಾಗಿರುತ್ತೇವೆ, ನಿತ್ಯ ಜೀವದೊಂದಿಗೆ ದೇವರನ್ನು ದರ್ಶಿಸುತ್ತೇವೆ ಯೇಸು ನಾಮದಲ್ಲಿ ಎಂದು ವಿಶ್ವಾಸುವವರಿಗೋಸ್ಕರ ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ, ಕರ್ತನಾದ ಯೇಸುವೆ ಬಾ. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆದರೆ ನಾವು ಕೂಡ ಬೇಗನೆ ಬರುತ್ತೇನೆ ಎಂದು ಹೇಳುತ್ತಿರುವ ಯೇಸುವಿನಿಗೆ ಹಾಗೆಯೇ ಆಗಲಿ ಕರ್ತನೆ ಬೇಗನೆ ಬಾ ಎಂದು ಹೇಳಬೇಕೆಂದು ಯೋಹಾನ ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಪ್ರಭುವಿನ ಆತ್ಮ ಹೇಳುತ್ತಿದೆ. ಹೀಗೆ ನಾವು ಹಾಡಿನಲ್ಲಿ ನೋಡಿಕೊಂಡು ಪ್ರೇರೆ, ಆಗಮನ ಸಮಯದಳು ಯೇಸುವಿನ ಆಕಾಶದಲ್ಲಿ 2ನೇ ಆಗಮನ ಇದೆ. ತುತ್ತೂರಿ ಧ್ವನಿಯೊಂದಿಗೆ, ಪ್ರಧಾನ ದೇವದೂತನ ಸ್ವರದೊಂದಿಗೆ, ತುತ್ತೂರಿ ಧ್ವನಿಯೊಂದಿಗೆ ಯೇಸು ಪ್ರತ್ಯಕ್ಷನಾಗುತ್ತಾನೆ ಪ್ರೇರೆ ಮಧ್ಯ ಆಕಾಶದಲ್ಲಿ. ಯೇಸುವನ್ನು ಆಗ ಸೇರಿಕೊಳ್ಳುವ ವಿಶ್ವಾಸ ನಾವು ಕಾಪಾಡಿಕೊಳ್ಳಬೇಕಾಗಿದೆ, ಧೈರ್ಯ ಕಾಪಾಡಿಕೊಳ್ಳಬೇಕಾಗಿದೆ. ಹೌದು, ಆ ಪ್ರಭುವನ್ನು ಬಾ ಪ್ರಭು ಬೇಗನೆ ಬಾ ಕರ್ತನೆ ಎಂದು ಹೇಳಬೇಕಾಗಿದೆ. ಯೇಸುವಿನ ಆಗಮನ ಸಮಯದಲ್ಲಿ ಎದುರುಗೊಳ್ಳುವ ರಕ್ಷಣೆ ನಾವು ಬೇಡಬೇಕಾಗಿದೆ, ಸಂಪಾದಿಸಬೇಕಾಗಿದೆ. ವಿಶ್ವಾಸ, ನಿರೀಕ್ಷೆ, ಪ್ರೀತಿಯ ಮೂಲಕ ಲೋಕ ಆಶೆಗಳ ಮೇಲೆ ಕಣ್ಣಿನ ಶರೀರದಾಶೆ, ಬದುಕು ಬಾಳಿನ ಡಂಬ ಎಂಬ ಲೋಕದಿಂದ ಹುಟ್ಟಿದವುಗಳಾದ, ದೇವರಿಂದ ಹುಟ್ಟಿಲ್ಲ ಪ್ರೇರೆ, ಲೋಕದಿಂದಲೇ ಹುಟ್ಟಿದ, ಸೈತಾನ್ನಿಂದ ಹುಟ್ಟಿದ ಈ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಅಂದರೆ ದೇವರ ಆಜ್ಞೆಗಳಿಗೆ ಮಣಿಯದ ಜೀವಿತ, ಶರೀರಾನುಸಾರವಾದ ಜೀವಿತದ ಮೇಲೆ ವಿಜಯ ನಾವು ಸಾಧಿಸಬೇಕಾಗಿದೆ. ನಿರಂತರ ಪ್ರಾರ್ಥಿಸುವುದರ ಮುಖಾಂತರ, ಎಡೆಬಿಡದೆ ಪ್ರಾರ್ಥಿಸುವ ಮುಖಾಂತರ, ಬೇಸರಗೊಳ್ಳದೆ ಪ್ರಾರ್ಥಿಸುವ ಮುಖಾಂತರ, ದೇವರ ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥಿಸುವ ಮುಖಾಂತರ, ಅದು ಪ್ರೇರೆ ದೇವರ ಚಿತ್ತವನ್ನು ಹುಡುಕಿ ಅದರ ಪ್ರಕಾರ ಜೀವಿಸುವ ಮುಖಾಂತರ, ಲೌಕಿಕತೆಗೆ ನಮ್ಮನ್ನು ನಾವು ಮಾರಿಕೊಳ್ಳದೆ, ಹೌದು ಪ್ರೇರೆ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ಕಂಡುಹಿಡಿದು ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಬೇಕಾಗಿದೆ. ಮತ್ತು ಕ್ರಿಸ್ತ ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆದು ಆ ವಾಕ್ಯಗಳಲ್ಲಿ ಐಕ್ಯವಾಗಿ ಹೊಸ ಸೃಷ್ಟಿಯಾಗಬೇಕಾಗಿದೆ. ಹೀಗೆ ಲೋಕಾಶೆಗಳ ಮೇಲೆ ಜಯ ಸಾಧಿಸಬೇಕಾಗಿದೆ. ಇಂಪಾದ ಧೂಪ ವೇದಿಕೆಯಂತೆ ಏಕಾಂತ ಪ್ರಾರ್ಥನೆ ನಾವು ಸಂಪಾದಿಸಬೇಕಾಗಿದೆ. ಯೇಸು ರಾತ್ರಿಯೆಲ್ಲ ತಂದೆಯಾದ ದೇವರ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದ ಪ್ರೇರೆ ಗೆತ್ಸೆಮನೆ ತೋಟದಲ್ಲಿ. ಹೌದು, ನಾವು ಕೂಡ ನಾವು ತಾಬೋರ್ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಹೋದಾಗ ಯೇಸು ತನ್ನ 3 ಶಿಷ್ಯರೊಂದಿಗೆ ಹೋಗುತ್ತಾನೆ ಪ್ರೇರೆ, ಪೇತ್ರ, ಯಾಕೋಬ, ಯೋಹಾನ. ಹೌದು, ಆತನ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಮುಖ ರೂಪ ಸೂರ್ಯನಂತೆ ಪ್ರಕಾಶಿಸಿತು. ಆತನ ಬಟ್ಟೆ ಬೆಳಗಿದವು. ಭೂಲೋಕದ ಯಾವ ಬಟ್ಟೆ ಒಗೆಯುವ ಆತನು ಕೂಡ, ಅಗಸನು ಕೂಡ ಅಷ್ಟು ಬೆಳಗ್ಗೆ ಒಗೆಯುವುದಿಲ್ಲ, ಅಷ್ಟು ಬೆಳಗ್ಗೆ ಆಯಿತು. ಕಾರಣ ಇಂಪಾದ ಧೂಪ ವೇದಿಕೆಯಂತೆ ಯೇಸು ಕ್ರಿಸ್ತ ಪ್ರಭುವಿನ ರಕ್ಷಕನ ವಾಕ್ಯವಾದ ದೇವರ ಪ್ರತಿರೂಪ, ಅದೃಶ್ಯ ದೇವರ ಸದೃಶ್ಯ ರೂಪನಾದ, ಆದಿಸಂಭೂತನಾದ, ಆಗಲೆಲ್ಲದರಲ್ಲಿ ಅಗ್ರಸ್ಥನಾದ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನಾದ, ಆತನಲ್ಲಿ ಇರಿಸಲು ನಿರ್ಧರಿಸಿದ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯ ಅವತರಿಸಿ ವಾಸಿಸುವಂತೆ ದೈವ ಅನುಗ್ರಹ, ದೈವ ರೂಪ ಯೇಸು. ಹೌದು ಪ್ರೇರ, ಆತ ಪ್ರಭುವಿನ ಏಕಾಂತ ಪ್ರಾರ್ಥನೆಯಲ್ಲಿ
ಆತನ ಧೂಪದಂತೆ ಪ್ರಭುವಿನ ಪ್ರಾರ್ಥನೆ ತಂದೆಯ ಬಳಿಗೆ ಸೇರುತ್ತಿತ್ತು. ಹೀಗೆ ಯೇಸುನಾಥನೊಂದಿಗೆ ನಾವು ಕೂಡ ಇಂಪಾದ ಧೂಪ ವೇದಿಕೆಯ ಪ್ರಾರ್ಥನೆ, ಏಕಾಂತ ಪ್ರಾರ್ಥನೆ, ಸಹವಾಸ ಪ್ರಾರ್ಥನೆ ನಮಗಿರಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಣ್ಣೀರಿನ ಪ್ರಾರ್ಥನೆ ನಮಗೆ ಇರಬೇಕಾಗಿದೆ ಪ್ರಿಯರೇ. ಆ ಯೇಸು ಕ್ರಿಸ್ತನು ನಾವು ಇಬ್ರಿಯರ ಗ್ರಂಥ 5ನೇ ಅಧ್ಯಾಯ 7ನೇ 8ನೇ ವಾಕ್ಯದಲ್ಲಿ ಓದುತ್ತೇವೆ. ಯೇಸು ಕ್ರಿಸ್ತನು ದೇವಾದಿ ದೇವರ ಕುಮಾರನಾಗಿದ್ದರೂ ಆತನು ಕಣ್ಣೀರಿನಿಂದ ಅತ್ತು ಕೂಗಿ ತಂದೆಯಲ್ಲಿ ಬೇಡಿಕೊಳ್ಳುತ್ತಿದ್ದ ಪ್ರೇರೆ. ದೇವರು ಆತನ ಭಯಭಕ್ತಿಯನ್ನು ನೋಡಿ ಆತನ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಆಲಿಸಿದ ಪ್ರೇರೆ. ಹೌದು, ನಮ್ಮ ಕಣ್ಣೀರಿನ ಪ್ರಾರ್ಥನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕಣ್ಣೀರಿನ ಪ್ರಾರ್ಥನೆ ನಮಗಿರಬೇಕಾಗಿದೆ. ಹೌದು, ಆತ್ಮಗಳಿಗೋಸ್ಕರ ಭಾರ ಇರಬೇಕಾಗಿದೆ. ಒಂದು ಆತ್ಮ ನಾಶವಾಗುವುದು ದೇವರ ಚಿತ್ತವಲ್ಲ, ಎಲ್ಲ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ ಯೋಹಾನ ಸುವಾರ್ತೆಯಲ್ಲಿ, ನಾನು ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳಲು ಬಂದಿಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಆತನ ಚಿತ್ತ ಏನೆಂದರೆ ನನಗೆ ಕೊಟ್ಟವರಲ್ಲಿ ಒಬ್ಬನು ನಾಶವಾಗಬಾರದು, ಈ ಚಿಕ್ಕವರಲ್ಲಿ. ಅದು ಪ್ರೇರೆ, ಯೇಸುವನ್ನು ನಂಬುವ ಪ್ರತಿಯೊಬ್ಬರು ಚಿಕ್ಕವರಿದ್ದಂತೆ ಪ್ರೇರೆ. ಹೌದು, ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರೇರೆ. ಆ ಚಿಕ್ಕವರಿಗೆ, ಆ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿದ ಸಂಗತಿಗಳನ್ನು ಚಿಕ್ಕವರಿಗೆ ತಿಳಿಯಪಡಿಸುತ್ತಾನೆ ಪ್ರಭು. ಅದಕ್ಕಾಗಿ ಪ್ರಭು ಸಂತೋಷಪಡುತ್ತಾನೆ. ನಾವು ಅಂಶದೊಳಗೆ ಪ್ರವೇಶವಾಗೋಣ ಪ್ರೇರೆ. ಯೆಹೋವನು ದಿಗಂತಗಳವರನ್ನು ತನ್ನ ಕಡೆಗೆ ಕರೆಯುವುದು. ಹೌದು ಪ್ರೇರೆ, ತಂದೆಯಾದ ದೇವರು. ದಿಗಂತ ಅಂದರೆ ಭೂಮಿಯ ಕಟ್ಟ ಕಡೆ, 4 ಮೂಲೆ ಆಗಿರ್ಬೋದು, ಭೂಮಿಯ ಸುತ್ತಿನಲ್ಲಿ ಇರುವ ಜನ ಸಂದಣಿಯ ಮನುಷ್ಯ ಕುಲವನ್ನಾಗಿರ್ಬೋದು. ದಿಗಂತಗಳವರನ್ನು ತನ್ನ ಕಡೆ ಕರೆಯುವುದು. ನಾವು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದುತ್ತೇವೆ. ಏನೆಂದು? ಯೇಸು ಕ್ರಿಸ್ತನು ಕೂಡ ಕರೆಯುತ್ತಿದ್ದಾನೆ ಪ್ರಿಯ ದೇವಕುಮಾರನು. ಹೌದು, ದೇವರ ಪ್ರತಿರೂಪನು. ಈತ ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ ಎಂದು ದೇವರು ಹೇಳಿದಂತೆ ಯೇಸು ಕ್ರಿಸ್ತನು ಅಲ್ಲಿ ಭಾರ ಹೊತ್ತವರೇ, ಬಳಲಿ ಬೆಂಡಾಗಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ಹೇಳ್ತಿದ್ದಾನೆ. ಅಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹೌದು ಪ್ರೇರೆ, ಕಷ್ಟಪಡುವವರು ಯಾರು? ಪಾಪದಲ್ಲಿ ಇರುವವರೇ. ಆದಾಮನು ಪಾಪ ಮಾಡಿದ, ಏದೇನು ತೋಟದಿಂದ ಹೊರಗಡೆ ಬಂದಾಗ ಆತನು ಯಾವ ಮಣ್ಣಿನಿಂದ ದೇವರು ಆತನನ್ನು ರೂಪಿಸಿದ್ದನೋ ಅದೇ ಮಣ್ಣಿಗೆ ಆತನು ಆ ಕೆಲಸ ಮಾಡಲು, ಬೆಳೆಯನ್ನು ಬೆಳೆಯಲು, ಆ ಬೆಳೆಗಿಂತ ಕಳೆ ಹೆಚ್ಚಾಗಿ ಹೊರಡುತ್ತದೆ. ನೀನು ಮಣ್ಣಿನಿಂದ ಉತ್ಪತ್ತಿಯಾದಿ ಮಣ್ಣಿಗೆ ಸೇರುವ ತನಕ ನೆತ್ತಿ ಬೆವರಿಡುತ್ತಾ, ಅಂದರೆ ತಲೆಯಿಂದ ಬೆವರು ಸುರಿಸುತ್ತಾ ನೀನು ನಿನ್ನ ದವಸವನ್ನು, ಧಾನ್ಯವನ್ನು ಸಂಪಾದಿಸಿಕೊಳ್ಳಬೇಕು. ಅದು ನಿನ್ನ ನಿಮಿತ್ತ ಶಾಪ ಆಗಿದೆ ಆ ಭೂಮಿ. ನೀನು ನನ್ನ ಆಜ್ಞೆ ಮೀರಿದ್ದರಿಂದ ನಿನ್ನ ಹೆಂಡತಿ ಮಾತು ಕೇಳಿ. ಹೌದು ಪ್ರೇರೆ, ಹೀಗೆ ಸರ್ಪದ ಮಾತು ಆತನ ಹೆಂಡತಿ ಕೇಳುತ್ತಾಳೆ. ತಿನ್ನಬೇಡ ಅಂದಿದ್ದ ಆ ಮರದ ಹಣ್ಣನ್ನು ತಿಂದಳು. ಆಕೆಯ ಮಾತು ಕೇಳಿ, ಸರ್ಪ ಮಾತು ಕೇಳಿ ಆಕೆ ತಿಂದಳು. ಆಕೆಯ ಮಾತು ಕೇಳಿ ಆದಾಮನು ತಿಂದನು. ಹೌದು ಪ್ರೇರೆ, ಶಾಪ ಬಂತು ಹೊಲ ನೆಲಕ್ಕೆ. ಹೌದು, ಸರ್ಪಕ್ಕೆ ನಿನಗೆ ಶಾಪ ಬಂತು, ಈ ಮಕ್ಕಳಂತಿರುವ ಮನುಷ್ಯರಿಗೆ ಪಾಪಕ್ಕೆ ಕಾರಣವಾದಿ ಎಂದು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತಿನ್ನುವುದಕ್ಕೆ ಆಹಾರ, ಸೊಪ್ಪು, ಹುಲ್ಲು, ಹಣ್ಣು ಹಂಪಲು ಕೊಟ್ಟಿದ್ದೇನೆ. ನಿನಗಾದರೂ ಜೀವಮಾನವೆಲ್ಲ ಮಣ್ಣೇ ತಿನ್ನಬೇಕು, ಹೊಟ್ಟೆಯಿಂದ ಅರಿಬೇಕು. ಔಟ್ರ ಕಾಲು ಕೈ ಕೊಟ್ಟು ನಿನಗೆ ಹೊಟ್ಟೆಯಿಂದ ಅರಿಬೇಕು. ಸ್ತ್ರೀಯಲ್ಲಿ ಬಂದ ನಂತರ, ಸ್ತ್ರೀಯೇ, ನೀನು ಸರ್ಪದ ಮಾತು ಕೇಳಿ ಪಾಪ ಮಾಡಿದ್ದರಿಂದ ನೀನು ಮಕ್ಕಳನ್ನಿರುವ ಕಾಲದಲ್ಲಿ ನೀನು ಬಹಳ ವೇದನೆಯಿಂದ ಸಾವು ನೋವುಗಳ ಮಧ್ಯೆ ಮಕ್ಕಳನ್ನು ಇರುವೆ. ನಿನ್ನ ಗಂಡನ ಕಡೆ ನಿನಗೆ ಆಸೆ ಇರುವುದು, ಆತ ನಿನಗೆ ಒಡೆಯನಾಗುವನು. ಪುರುಷನಲ್ಲಿಗೆ ಬಂದಾಗ ಆದಾಮನಲ್ಲಿಗೆ, ಮಣ್ಣಿನಿಂದ ಮಾಡಿದ ಆತನಲ್ಲಿಗೆ, ಆದಾಮ, ನೀನು ನಿನ್ನ ಹೆಂಡತಿ ಮಾತು ಕೇಳಿ ಪಾಪ ಮಾಡಿದ್ದರಿಂದ ನಿನ್ನ ನಿಮಿತ್ತ ಹೊಲ ನೆಲಕ್ಕೆ ಶಾಪ ಬಂತು. ಹೀಗೆ ನೀನು ಕಷ್ಟಪಟ್ಟು ಹೊಲದ ಬೆಳೆಯನ್ನು ಬೆಳಿಬೇಕು. ಅದು ಬೆಳೆಗಿಂತ ಕಳೆಯೇ ಹೆಚ್ಚು ಬೆಳೆಯುತ್ತದೆ. ಮಣ್ಣಿನಿಂದ ಆಗಿದೆ, ಮಣ್ಣಿಗೆ ಹೋಗೋ ತನಕ ನೀವು ಕಷ್ಟಪಡಬೇಕೆಂದು ಶಾಪ ಬಂತು ಪ್ರೇರೆ. ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ, ಹೊರೆ ಹೊತ್ತವರೇ. ಕಷ್ಟ ಅಂದರೆ ಪ್ರೇರೆ ಆದಾಮನಿಂದ ಬಂದಿದ್ದು, ಆಜ್ಞೆ ಮೀರಿದ್ದು, ಪೂರ್ವಜರಿಂದ, ಅಂದರೆ ನಮ್ಮ ಪೂರ್ವಜರಿಂದ ಬಂದ ಪಾಪ, ವಂಶ ಪಾರಂಪರ ಪಾಪ. ಹೌದು ಪ್ರೇರೆ, ಸೈತಾನ ಹವ್ವಳ ಮೂಲಕ ಮತ್ತು ಪುರುಷನಾದ ಮೊದಲನೇ ಪುರುಷಾದ ಆದಾಮನ ಮೂಲಕ, ಅವರ ಮಕ್ಕಳ ಮೂಲಕ ಇಲ್ಲಿಯವರೆಗೆ ಯೇಸುವನ್ನು ಯಾರ್ಯಾರು ವಿಶ್ವಾಸಿಸಿದರೂ ಕೂಡ ಆತನ ವಾಕ್ಯದ ಪ್ರಕಾರ ಯಾರು ನಡೆಯುವುದಿಲ್ಲವೋ, ವಾಕ್ಯ ಪ್ರಕಾರ
ಕೊನೆಯವರೆಗೂ ಯಾರು ನಡೆಯುವುದಿಲ್ಲವೋ ಅವರ ಕಷ್ಟ ಹೋಗುವುದಿಲ್ಲ ಪ್ರೇರೆ. ಹೌದು, ಒಂದು ವೇಳೆ ಸೈತಾನ್ನಿಂದ ಬಂದರೂ ಕೂಡ ಆ ಕಷ್ಟ ದೇವರ ಕೃಪೆ ಇದ್ದರೆ ಕಷ್ಟ ಅಲ್ಲ ಪ್ರೇರೆ. ಹೌದು, ನಾವು ಯೇಸುವಿನಲ್ಲಿ ಒಂದಾದರೆ ಕಷ್ಟ ಅಲ್ಲ. ನಾವು ಯಾವಾಗ ಯೇಸುವಿನ ಬಳಿಗೆ ಬಂದು ವಾಕ್ಯ ಪ್ರಕಾರ ನಡೆಯುತ್ತೇವೋ ಯೇಸು ಕರೀತಿದ್ದಾನೆ, ಅಲ್ಲಿ ಕಷ್ಟಪಡುವವರು ಹೊರ ಹೊತ್ತವರು ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹೌದು, ಕಷ್ಟಪಡುವವರು ಹೊರೆ ಹೊತ್ತವರು. ಕಷ್ಟ ಪೂರ್ವಜರಿಂದ ಬಂದಿದೆ ಪ್ರೇರೆ, ನಮ್ಮ ವಂಶ ಪಾರಂಪರೆ. ಹೊರೆ ಅಂದರೆ ಪಾಪ, ನಾವು ಸಂಪಾದಿಸಿದ್ದು. ಹೌದು, ತಿಳಿಯದೆ ದೇವರ ಆಜ್ಞೆ ತಿಳಿದು ಬೇಕೆಂದು ಮಾಡಿದ ಪಾಪ ಆಗಿರ್ಬೋದು, ತಿಳಿಯದೆ ಮಾಡಿದ ಪಾಪ ಆಗಿರ್ಬೋದು. ಹೌದು ಪ್ರೇರೆ, ಬಲಹೀನತೆಯಲ್ಲಿ ಮಾಡಿದ ಪಾಪ ಆಗಿರ್ಬೋದು, ಸೈತಾನನ ಶೋಧನೆಯಿಂದ ಮಾಡಿದ ಪಾಪ ಆಗಿರ್ಬೋದು. ಹೌದು ಪ್ರೇರೆ, ಈ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಅಂದರೆ ಕಷ್ಟನ ಗೆಲ್ಲುವ ಶಕ್ತಿ ಕೊಡ್ತಾನೆ ಪ್ರೇರೆ, ಮತ್ತು ಪಾಪ ಹೊರೆಯನ್ನು ಇಳಿಸುತ್ತಾನೆ. ಹೌದು, ವಿಶ್ರಾಂತಿ ಕೊಡುತ್ತಾನೆ. ದೇಹಕ್ಕೆ ಕಷ್ಟ ಇದ್ದರೆ ವಿಶ್ರಾಂತಿ, ಆತ್ಮಕ್ಕೆ ಹೊರೆ ಇದ್ದರೆ ವಿಶ್ರಾಂತಿ. ಹೌದು, ನನ್ನ ಹೊರೆ ಸುಗಮ, ನನ್ನ ನೊಗ ಹಗುರ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ನಿಮ್ಮ ಕಷ್ಟ ಹೋಗುತ್ತದೆ. ನನ್ನ ಹೊರೆಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಕಷ್ಟ ಹೋಗುತ್ತದೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಅದು ಪ್ರೇರೆ, ಯೇಸು ಹಗುರ ಮಾಡಲು, ಸುಗಮ ಮಾಡಲು ಬಂದಿದ್ದಾನೆ ಪ್ರೇರೆ ನಮ್ಮ ಜೀವಿತವನ್ನು. ಹೌದು, ಹೀಗೆ ದೇವರು ದಿಗಂತಗಳಲ್ಲಿರುವ ಅವರನ್ನು ತನ್ನ ಕಡೆಗೆ ಕರೆಯುತ್ತಿದ್ದಾನೆ ಪ್ರೇರೆ. 18ನೇ ವಾಕ್ಯ, ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 18ನೇ ವಾಕ್ಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 45 ವರ್ಸ್ 18th ವರ್ಡ್. ಇಲ್ಲಿ 18ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ಓದೋಣ ಪ್ರೇರೆ. ಚಾಪ್ಟರ್ 45 ಐಸಾಯ 18th to 25th ವರ್ಡ್. ಇಲ್ಲಿ ಓದುವುದಾದರೆ, ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ರೂಪಿಸಿದನು. ದೇವರು ಈತನು ಹೀಗನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ಅಂದರೆ ಯೆಹೋವ ಅಂದರೆ ಯೇಸು ಕ್ರಿಸ್ತ ಪ್ರೇರೆ, ಇನ್ನು ಯಾವನೂ ಅಲ್ಲ. ನಾನು ರಹಸ್ಯದಲ್ಲಿ ನುಡಿದವನಲ್ಲ, ತಮಲೋಕದೊಳಗಿಂದ ಮಾತಾಡಿದವನಲ್ಲ. ಶೂನ್ಯವನ್ನೋ ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು. 20ನೇ ವಾಕ್ಯ, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ತಪ್ಪಿಸಿಕೊಂಡ ಅನ್ಯಜನರೇ, ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ತಮ್ಮ ಮೊರದ ಬೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನೂ ತಿಳಿಯದವರಾಗಿದ್ದಾರೆ. ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ. ನಿಮ್ಮ ದೇವರುಗಳು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ನಾನು ಹೊರತು ಇನ್ನು ಯಾವ ದೇವರು ಇಲ್ಲ. ನನ್ನ ವಿನಾ ಸತ್ಯಸ್ವರೂಪನು ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರು ಎಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ, ಅದನ್ನು ಹಿಂತೆಗೆಯನು. ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಯೆಹೋವನಲ್ಲಿ 24ನೇ ವಾಕ್ಯ, ಯೆಹೋವನಲ್ಲಿ ಮಾತ್ರ, ಅಂದರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು. ಅದು ಪ್ರೇರೆ, ತಂದೆಯು ಕುಮಾರನು ಆದ ಆ ಯೇಸು ಕ್ರಿಸ್ತನಲ್ಲಿ ಮಾತ್ರ, ಆ ಆತ್ಮಸ್ವರೂಪ ದೇವರಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟಂತ ಪ್ರೇರೆ. ಆತನ ಮೇಲೆ ಉರಿಗೊಂಡವರೆಲ್ಲರೂ ನಾಚಿಕೆಪಟ್ಟು ಆತನನ್ನು ಮರೆಯ ಹೋಗುವರು. ಯೇಸು ಕ್ರಿಸ್ತನ ನಿಜವಾದ ದೇವರಲ್ಲ ಅಥವಾ ಮನುಷ್ಯ, ಬೇರೆ ಇಂಗ್ಲೀಷ್ ದೇವರು ಅಥವಾ ಸಣ್ಣ ಕುಲದವರ ದೇವರು ಎಂದು ಹೇಳಿದರೆ ಆತನ ಮೇಲೆ ಉರಿಗೊಂಡಂತೆ ಪ್ರೇರೆ, ಮತ್ತು ಆತನನ್ನೇ ಮರೆಯ ಹೋಗಬೇಕಾಗುತ್ತದೆ ಅನೇಕ ವಿಷಯಗಳಿಗಾಗಿ. ಹೌದು, ಇಸ್ರಾಯೇಲಿನ ಸಮಸ್ತ ಸಂತತಿಯವರು, 25ನೇ ವಾಕ್ಯ, ಇಸ್ರಾಯೇಲಿನ ಸಮಸ್ತ ಸಂತತಿಯವರು ಯೆಹೋವನ ಮೂಲಕ ಸತ್ಯವಂತರಾಗಿ ಆತನಲ್ಲಿ ಆನಂದಿಸುವರು ಎಂದು ನನ್ನ ವಿಷಯವಾಗಿ ಜನರು ಅಂದುಕೊಳ್ಳುತ್ತಾರೆ. ಹೌದು, ಯೇಸುವನ್ನು ವಿಶ್ವಾಸಿಸಿದ ಜನರು ಇದ್ದಾರಲ್ಲ, ಅವರು ದೇವರಲ್ಲಿ ಆನಂದಿಸುತ್ತಾರೆ ಎಂದು ಅನ್ಯ ಜನರು ಹೇಳ್ಕೊಳ್ತಾರಂತ ಪ್ರೇರೆ. ಇವರು ಮಾತ್ರ ವಿಗ್ರಹಗಳಲ್ಲಿ ಆನಂದಿಸಿ ಪ್ರಯತ್ನ ಮಾಡುತ್ತಾರೆ, ಅವುಗಳಲ್ಲಿ ಆನಂದ ಸಿಗುವುದಿಲ್ಲ. ಅವುಗಳು ಜಡವಾದವು ಪ್ರೇರೆ, ಅವುಗಳು ಜೀವ ಇಲ್ಲದವುಗಳು, ಅವುಗಳು ಮನುಷ್ಯರಿಂದ ನಿರ್ಮಿತವಾದವುಗಳು. ಮನುಷ್ಯರಿಗೆ ಗೊತ್ತು ಅವುಗಳಲ್ಲಿ ಜೀವ ಇಲ್ಲ ಎಂದು. ಅವರು
ಹೊಟ್ಟೆಪಾಡಿಗಾಗಿ ಅಥವಾ ಮನುಷ್ಯರ ಬಲಹೀನತೆಗಳನ್ನು ಆಧಾರ ಮಾಡಿಕೊಂಡು ಸಂಪಾದನೆಗಾಗಿ, ಹೌದು, ಅವರ ಅಜ್ಞಾನದ ನಿಮಿತ್ತ ಅವುಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ನಾವು ಯೆಶಾಯ ಗ್ರಂಥ 45ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡೋಣ ಪ್ರಿಯರೇ. ಒಂದೊಂದು ವಾಕ್ಯ ವಿವರ ಮಾಡಿಕೊಳ್ಳೋಣ. ಆಕಾಶವನ್ನು ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿ, ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿದ ಸ್ಥಾಪಿಸಿದಾತನು, ಅದನ್ನು ಶೂನ್ಯ ಸ್ಥಾನವಾಗಿರಲು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಈಗನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ಹೌದು ಪ್ರಿಯರೇ, ದೇವರು ಹೇಳ್ತಿದ್ದಾನೆ, ಜನ ನಿವಾಸಕ್ಕಾಗಿ ಸೃಷ್ಟಿಸಿದ್ದೇನೆ, ನಾನೇ ಭೂಲೋಕ ಆಕಾಶ ಮಂಡಲ ನಿರ್ಮಿಸಿದಾತ, ಅದನ್ನು ಶೂನ್ಯ ಸ್ಥಾನ ಇರದೆ ಸೃಷ್ಟಿಸಿದೆ ಜನ ನಿವಾಸವಾಗಿರಲೆಂದು. ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನೇ ಕಷ್ಟ ಹೊತ್ತವರೇ ಅಥವಾ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿ ನೀಡುವೆನು. ಹೌದು ಪ್ರಿಯರೇ, ಹೀಗೆ ಕರೆಯುವ ದೇವರು ಯಾರಿಲ್ಲ ಪ್ರಿಯರೇ, ಸೃಷ್ಟಿಕರ್ತನನ್ನು ಬಿಟ್ಟರೆ. ನಾವು ಅದೇ 42ನೇ ಅಧ್ಯಾಯ ಯೆಶಾಯ ಗ್ರಂಥ 15ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಪ್ರಾಫೆಟ್ ಐಸಾಯ ಚಾಪ್ಟರ್ 42 ವರ್ಸ್ 5th ವರ್ಡ್, 5ನೇ ವಾಕ್ಯ. ಆಕಾಶ ಮಂಡಲವನ್ನು ಉಂಟು ಮಾಡಿ ಹರಡಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯೆಹೋವನೆಂಬ ದೇವರು ಹೀಗನ್ನುತ್ತಾನೆ. ಹೌದು ಪ್ರಿಯರೇ, ಈ ಆಕಾಶ ಮಂಡಲ ಭೂಮಿ ಎಲ್ಲವನ್ನು ಹರಡಿ ಮನುಷ್ಯರಿಗೆ ಜೀವಾತ್ಮವನ್ನು ಮತ್ತು ಭೂಚರರಿಗೆ ಶ್ವಾಸವನ್ನು ಕೊಟ್ಟ ದೇವರು ಮಾತಾಡುತ್ತಾನೆ ಪ್ರಿಯರೇ. ಏನೆಂದು? ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಕಷ್ಟ ನಿಮ್ಮ ಹೊರೆ ಇಳಿಸುತ್ತೇನೆ, ವಿಶ್ರಾಂತಿ ಕೊಡುತ್ತೇನೆ. ಹೌದು ಪ್ರಿಯರೇ, ದೇವರ ವಾಕ್ಯ ವಿಶ್ರಾಂತಿ ಕೊಡುತ್ತದೆ. ದೇವರ ವಾಕ್ಯ ಜೀವಂತವಾದುದು, ಕಾರ್ಯ ಮಾಡುತ್ತದೆ. ದೇವರ ವಾಕ್ಯ ಕ್ರಿಯೆ ಮಾಡುತ್ತದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ, ಹೇಳುವ ಕೇಳುವ ಎಲ್ಲರನ್ನು ಶುದ್ಧ ಮಾಡುತ್ತದೆ. ದೇವರ ವಾಕ್ಯ ದೇಹ ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ತೂರಿ ಹೋಗುತ್ತದೆ. ಹೌದು, ದೇವರ ವಾಕ್ಯ ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧ ಮಾಡುತ್ತದೆ ಪ್ರೇರೆ. ದೇವರಿಗೆ ಅನುಕೂಲವಾಗಿ ದೇವರ ಮುಂದೆ ನಿರ್ದೋಷಿಗಳನ್ನಾಗಿ, ನಿರಪರಾಧಿಗಳನ್ನಾಗಿ, ನಿಷ್ಕಳಂಕರನ್ನಾಗಿ, ಜ್ಞಾನಿಗಳನ್ನಾಗಿ, ಪರಿಶುದ್ಧರನ್ನಾಗಿ, ಸಾತ್ವಿಕರನ್ನಾಗಿ ನಿಲ್ಲಿಸುತ್ತದೆ ಪ್ರೇರೆ. ಹೀಗೆ ನಾವು 19ನೇ ವಾಕ್ಯ ಯೆಶಾಯ ಗ್ರಂಥ 45ನೇ ಅಧ್ಯಾಯ 19ನೇ ವಾಕ್ಯ. ನಾನು ರಹಸ್ಯದಲ್ಲಿ ನುಡಿದವನಲ್ಲ, ತಮ್ಮ ಲೋಕದೊಳಗಿಂದ ಮಾತಾಡಿದವನಲ್ಲ, ಶೂನ್ಯವನ್ನು ಎಂಬಂತೆ ನನ್ನ ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ತಾನುಸಾರ ನುಡಿಯುವಾತನು. ದೇವರು ನನ್ನನ್ನು ಶೂನ್ಯವೆಂಬಂತೆ ಹುಡುಕಿರಿ ಎಂದು ಹೇಳಿಲ್ಲ ಅಂತ ಪ್ರೇರೆ. ಶೂನ್ಯ ಎಂಬಂತೆ ಹುಡುಕಿರಿ ಎಂದು ಹೇಳಿಲ್ಲ. 48ನೇ ಅಧ್ಯಾಯ ಯೆಶಾಯ ಗ್ರಂಥ 16ನೇ ವಾಕ್ಯದಲ್ಲಿ ನೋಡುವುದಾದರೆ, ಐಸಾಯ ಪ್ರಾಫೆಟ್ ಐಸಾಯ ಚಾಪ್ಟರ್ 48 ವರ್ಸ್ 15th ವರ್ಡ್ ಇಲ್ಲಿ ಓದುವುದಾದರೆ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇಲ್ಲಿ 48ನೇ ಅಧ್ಯಾಯ 16ನೇ ವಾಕ್ಯ. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ, ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಹೌದು ಪ್ರೇರೆ, ಭೂಮಿಯಲ್ಲಿ ಇದ್ದಾನೆ ದೇವರು. ದೇವರು ಈ ಲೋಕದಲ್ಲಿ ಇದ್ದಾನೆ, ಲೋಕವು ಆತನನ್ನು ಅರಿತುಕೊಳ್ಳಲಿಲ್ಲ. ಹೌದು, ದೇವರು ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ ಅಂತ ಪ್ರೇರೆ. ತನ್ನ ಪ್ರವಾದಿಗಳನ್ನು, ತನ್ನ ಭಕ್ತರನ್ನು, ತನಗಿಷ್ಟ ಆದವರನ್ನು, ತನ್ನ ಇಷ್ಟ ಪ್ರಕಾರ ನಡೆಯುವವರನ್ನು ಆರಿಸಿ ಅವರ ಮೂಲಕ ಅವರಲ್ಲಿ ತನ್ನ ಆತ್ಮ ಇಟ್ಟು ಅವರ ಬಾಯಿಂದ ಮಾತಾಡ್ಯಾನ ಪ್ರೇರೆ. ಹೌದು, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ, ಭೂಮಿ ಉಂಟಾದಂದಿನಿಂದ ಇದ್ದೇನೆ ಎಂದು ಹೇಳ್ತಿದ್ದಾನೆ. ಹೌದು, ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಯೆಶಾಯ ಗ್ರಂಥ ಪ್ರೇರೆ 45ನೇ ಅಧ್ಯಾಯದಲ್ಲಿ 18ರಿಂದ ನಾವು ವಾಕ್ಯವನ್ನು ನೋಡಿಕೊಳ್ಳುತ್ತಿದ್ದೇವೆ. ಮತ್ತು ರೋಮಪತ್ರಿಕೆ 14ನೇ ಅಧ್ಯಾಯ 11ನೇ ವಾಕ್ಯ ನೋಡೋದಾದರೆ, ರೋಮಪತ್ರಿಕೆ 14ನೇ ಅಧ್ಯಾಯ 11ನೇ ವಾಕ್ಯ. ಇಲ್ಲಿ ನನ್ನ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ. ದೇವರು ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು ಎನ್ನುವ ವಿಷಯದಲ್ಲಿ ಪೌಲನು ಮಾತಾಡುವಾಗ ನಾವೆಲ್ಲರೂ ದೇವರು ಹೇಳ್ತಿದ್ದಾನೆ, ನನ್ನ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಹೇಳಿದ್ದಾನೆ. ಹೌದು ಪ್ರಿಯ, ನಾವು ಕೂಡ ದೇವರಿಗೆ ಅಡ್ಡ ಬೀಳುತ್ತೇವೆ. ಹೌದು, ಯಾವಾಗ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಹೌದು ಪ್ರೇರೆ, ಯಾರು ನಂಬುವುದಿಲ್ಲ?
ಪ್ರಪಂಚ ದೇವರು ಮಂಕು ಮಾಡಿದವರು ನಂಬುವುದಿಲ್ಲ.